ಮಂಗಳವಾರ ಒಂದೇ ಬಿಡ್ದು ಶುರು ಮಾಡೋಣವಾ. ನೆನ್ನೆ ಆಫೀಸಿಗೆ ರಜಾ ಇತ್ತು, ತುಂಬ ರೆಸ್ಟ್ ಮಾಡಿದೆ, ಚೆನ್ನಾಗಿ ನಿದ್ದೆ ಮಾಡಿದೆ ಆ್ಯಂಡ್ ಇವತ್ತು ಎನರ್ಜೆಟಿಕ್ ಆಗಿದ್ದೆ. ಡೈಲಿ ವ್ಲಾಗ್ಸ್ ಮಾಡ್ತಾ ಮಾಡ್ತಾ 30 ದಿನ ಆಗೋಗಿದೆ, ನನಗೆ ಗೊತ್ತೇ ಆಗಿಲ್ಲ. ಆದರೆ ಎಷ್ಟು ದಿನ ಅಂತ ಡೈಲಿ ವ್ಲಾಗ್ಸ್ ಮಾಡ್ತಾ ಇರಲಿ ಅಲ್ವಾ. ಹಾಗಾಗಿ ಈ ವಿಡಿಯೋನಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ಯಾರೂ ಬೇಜಾರು ಮಾಡ್ಕೋಬಾರ್ದು. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆದಿ ಬೇಗ ಹೊರಟ್ಬಿಟ್ರು, ಅವರೇ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ರು. ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಒಬ್ಬರು ಕ್ಲೈಂಟ್ ಇದ್ದಾರೆ. ಅವ್ರು ನಮಗೆ ಪ್ರತಿ ವರ್ಷ ಮ್ಯಾಂಗೋಸ್ ಕಳಿಸ್ತಾರೆ. ಅವರು ತೋಟದಲ್ಲಿ ಬೆಳೀತಾರೆ ಅನಿಸುತ್ತೆ. ನನ್ನ ಫೇವ್ರೆಟ್ ಫ್ರೂಟ್ಸಲ್ಲಿ ಒಂದು ಅಂದರೆ ಮಾವಿನ ಹಣ್ಣು. ಸೊ ಮಾವಿನ ಹಣ್ಣು ಸೀಸನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಆ್ಯಂಡ್ ಇಷ್ಟೊಂದು ಮಾವಿನ ಹಣ್ಣು ಡೈಲಿ ಒಂದೊಂದು ತಿನ್ನಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾನು. ಅಡುಗೆ ಮನೆಗೆ ಬಂದೆ, ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿರಲಿಲ್ಲ. ಉಪ್ಪಿಟ್ಟು ಮಾಡಿಬಿಡೋಣ ಬೇಗ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ನನಗೆ ಎಲ್ಲ ತಿಂಡಿಗೂ ಪುದೀನ ಹಾಕೋದು ತುಂಬ ಇಷ್ಟ. ಆ ಫ್ಲೇವರ್ ನನಗೆ ತುಂಬ ಇಷ್ಟ. ತರಕಾರಿ ಎಲ್ಲ ಹಾಕಿ ಎಲ್ಲ ಬಾಡಿಸ್ಕೊಂಡು ರವೆನೂ ಸ್ವಲ್ಪ ಹುರ್ಕೊಂಡು ಉಪ್ಪಿಟ್ಟು ರೆಡಿ ಮಾಡಿದೆ. ನಮ್ಮ ಮಾವ ತಿಂಡಿ ತಿಂದು ಆಫೀಸಿಗೆ ಹೋದರು. ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡೆ. ಲಕ್ಷ್ಮಿ ಬರ್ತಾಳೆ ಇವತ್ತು ಗುರುವಾರ ಅಂಥೇಳಿ ಅವಳಿಗೆ ಕ್ಯೂಕುಂಬರ್ಸ್ ತರಕ್ಕೆ ಹೋದೆ. ನನ್ನ ಫ್ರೆಂಡ್ ಗೊತ್ತಲ್ಲ ನಿಮಗೆ, ತರಕಾರಿ ಅಂಗಡಿ ಹತ್ರ ಇರ್ತಾರಲ್ಲ, ವೈಟಿ, ಮಲ್ಕೊಂಡಿದ್ಲು. ನನ್ನ ನೋಡಿದ ತಕ್ಷಣ ಓಡ್ ಬಂದುಬಿಟ್ಲು. ಅವಳಿಗೆ ಸ್ವಲ್ಪ ಪೆಡಿಗ್ರಿ ಕೊಟ್ಟು ಜಾಸ್ತಿ ಮುದ್ದು ಮಾಡಿ ಮತ್ತೆ ನೀನು ಮಲ್ಕೊ, ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಕೃಷ್ಣ ವೈಭವಾಗ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಮನೆಗೆ ಬಂದು ಬಟ್ಟೆಗಳನ್ನೆಲ್ಲ ಮಷೀನಿಗೆ ಹಾಕಿದೆ. ನಮ್ಮ ಮೇಡಿಗೆ ಹುಷಾರಿಲ್ಲ, ಇಲ್ಲಾಂದರೆ ಕೈಯಲ್ಲೇ ಒಗಿತಾ ಇದ್ರು. ಆ್ಯಂಡ್ ಲಕ್ಷ್ಮಿ ಬರ್ತಾಳೆ ಇವತ್ತು ಅಂತ ಹೇಳಿ ಕಾದೆ ತುಂಬ ಹೊತ್ತು. ಯಾಕೋ ಇವತ್ತು ಬರಲೇ ಇಲ್ಲ ಅವಳು. ಮೊನ್ನೆ ನಮ್ಮಮ್ಮ ನುಗ್ಗೆಕಾಯಿ ಕೊಟ್ಟು ಕಳ್ಸೋದಲ್ಲದೆ ಹಚ್ಚಿ ಎಲ್ಲ ಸಿಪ್ಪೆ ತೆಗೆದು ಕಳಿಸಿದ್ದಾರೆ. ಅಮ್ಮಂದಿರೇ ಹಾಗೆ ಅಲ್ವಾ. ಮದುವೆಗೆ ಮುಂಚೆ ನನಗೆ ಬೇಳೆನ ತೊಳಿಬೇಕು ಅಂತ ಗೊತ್ತಿರಲಿಲ್ಲ, ಯಾಕೆಂದರೆ ಅದನ್ನು ಕಡಲೆಪಪ್ಪು ಥರ ಹಾಗೆ ಯೂಸ್ ಮಾಡೋದು ಅಂದ್ಕೊಂಡಿದ್ದೆ. ಇವಾಗೆಲ್ಲ ಚೆನ್ನಾಗಿ ತೊಳೆದು ಸಾಂಬಾರು ಮಾಡ್ತೀನಿ. ಸೊ ಸಾಂಬಾರ್ಗೂ ಬೆಳಗ್ಗೆನೇ ಇಟ್ಬಿಟ್ಟೆ, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ. ಡೈಲಿ ವ್ಲಾಗ್ಸ್ ನಿಲ್ಸೋಣ ಅಂತ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ಅದ್ರ ಬಗ್ಗೆ ಒಂದಷ್ಟು ವಿಷಯ ಹಂಚ್ಕೋಬೇಕು ನಿಮ್ಮ ಜೊತೆ. ಏಪ್ರಿಲ್ ಫೂಲ್ ಅಫ್ಕೋರ್ಸ್ ನಾನು ವ್ಲಾಗ್ ಮಾಡೋದು ನಿಲ್ಸೋಕ್ಕಾಗಲ್ಲ. ನೀವು ತೋರಿಸ್ತಿರೋ ಪ್ರೀತಿ ಸಪೋರ್ಟ್ಗೆ ಜಸ್ಟ್ 30 ಡೇಸಿಗೆ ನಾನು ಸ್ಟಾಪ್ ಮಾಡೋಕ್ಕಾಗತ್ತಾ? ಖಂಡಿತವಾಗಿಯೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನೀವು ತೋರಿಸ್ತಾ ಇರೋ ಪ್ರೀತಿಗೆ ಆ್ಯಂಡ್ ಸಪೋರ್ಟ್ಗೆ. ಸೋ ಮೆನಿ ವ್ಯೂಸ್ ಆ್ಯಂಡ್ ಕಮೆಂಟ್ಸ್, ಶೇರ್ಸ್, ಲೈಕ್ಸ್. ಖುಷಿ ಆಗುತ್ತೆ. ಇಟ್ಸ್ ವೆರಿ ಓವರ್ವೆಲ್ಮಿಂಗ್. ಹೊಸ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಬೀದರ್, ಗುಲ್ಬರ್ಗ, ದಾವಣಗೆರೆ, ಮೈಸೂರು ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 31ನೇ ವ್ಲಾಗ್ ಇವತ್ತು, 31ನೇ ದಿನದ ವ್ಲಾಗು. ಸೊ ಖಂಡಿತವಾಗಿ ನಿಲ್ಲಿಸಲ್ಲ, ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಕಂಟಿನ್ಯೂ ಮಾಡ್ತೀನಿ. ನೀವು ತೋರಿಸ್ತಾ ಇರೋ ಪ್ರೀತಿಗೆ ನಾನು ಅದನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹ್ಯಾಪಿ ಏಪ್ರಿಲ್ ಫೂಲ್ ಡೇ. ಓಕೆನಾ? ಬಾಯ್. ಸಾರಿ ನಿಮಗೆಲ್ಲ ಪ್ರ್ಯಾಂಕ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವ್ಲಾಗ್ ನೋಡಿದ್ದಕ್ಕೆ. ಬಾಯ್, ಟೇಕ್ ಕೇರ್.